ಈ ಶ್ರಮ ಕಾರ್ಡ್ ಇಲ್ಲ ಅಂತಂದ್ರೆ BPL ರೇಷನ್ ಕಾರ್ಡ್ ಕೂಡ ಅರ್ಜಿ ಸಲ್ಲಿಸಲಿಕ್ಕೆ ಅಪ್ರೂವಲ್ ಆಗ್ಲಿಕ್ಕೆ ಸಮಯ ತಗೊಳುತ್ತೆ. ಹಾಗಿದ್ರೆ ಇಲ್ಲಿ ಈ ಶ್ರಮ ಕಾರ್ಡು ಇಷ್ಟೆಲ್ಲ ಪರ್ಫಾರ್ಮ್ ಮಾಡುತ್ತಾ, ಈ ಶ್ರಮ ಕಾರ್ಡ್ ಇಂದು ಇಷ್ಟೆಲ್ಲ ಅನುಕೂಲತೆ ಇದೆಯಾ? BPL ಕಾರ್ಡಿಗೆ ಅಷ್ಟೇ ಅಲ್ಲದೆ ಇನ್ನು ಉಳಿಕಿರೋ ಕೆಲಸಕ್ಕೂ ಕೂಡ ಇಲ್ಲಿ ಅಗತ್ಯ ಇರುತ್ತೆ. ಹಾಗಿದ್ರೆ ಈ ಶ್ರಮ ಕಾರ್ಡ್ ಅನ್ನ ನಾವು ಅನಿವಾರ್ಯನ ಅಥವಾ ಅವಶ್ಯಕತೆನ ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಇಲ್ಲಿ ಈ ಒಂದು ವಿಡಿಯೋದಲ್ಲಿ BPL ರೇಷನ್ ಕಾರ್ಡಿಗೆ ಅರ್ಜಿಯನ್ನ ಸಲ್ಲಿಸಬೇಕು ಅಂತಂದ್ರೆ ಈ ಶ್ರಮ ಕಾರ್ಡು ಕಡ್ಡಾಯವಾಗಿರುತ್ತೆ. ಹಾಗಿದ್ರೆ ಈ ಶ್ರಮ ಕಾರ್ಡ್ ಉಪಯೋಗ ನಿಮಗೇನು, ಜೊತೆಗೆ ಈ ಶ್ರಮ ಕಾರ್ಡ್ ಅನ್ನ ಆನ್ಲೈನ್ ನಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸೋದು ಹೇಗೆ, ಯಾವ ತರ ಪಡೆದುಕೋಬಹುದು ಅಂತ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಒಂದೊಂದಾಗಿ ತಿಳಿದುಕೊಳ್ತಾ ಹೋಗೋಣ. ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಶುರು ಮಾಡೋಕ್ಕೂ ಮೊದಲು ನೀವಿನ್ನು ಮೊದಲ ಬಾರಿ ಚಾನೆಲ್ಗೆ ವೀಕ್ಷಿಸ್ತಾ ಇದ್ರೆ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇನೆ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂತಹ ಉಪಯುಕ್ತ ಮಾಹಿತಿಗಳು ನಿಮ್ಗೆ ನಿರಂತರವಾಗಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ನೋಡಿ ವೀಕ್ಷಕರೇ, ಇವಾಗ ಇಲ್ಲಿ ಸರ್ಕಾರದಿಂದಾನೇ ಬಂದಿರುವಂತ ಒಂದು ಮಾಹಿತಿ ಇದಾಗಿದೆ. BPL ರೇಷನ್ ಕಾರ್ಡಿಗೆ ಈ ಶ್ರಮ ಕಾರ್ಡು ಕಡ್ಡಾಯ ಅಂತ ಹೇಳಿ ಸರ್ಕಾರ ಕೂಡ ಹೇಳಿದೆ. ಸೊ ಹಾಗಾಗಿ BPL ರೇಷನ್ ಕಾರ್ಡ್ ಮಾಡಿಸ್ಕೋಬೇಕು ಅಂತಂದ್ರೆ ನೀವು ಈ ಶ್ರಮ ಕಾರ್ಡು ಕಡ್ಡಾಯವಾಗಿ ಮಾಡ್ಕೊಳ್ಳೇಬೇಕು. ಇದರ ಜೊತೆಗೆ ಈ ಶ್ರಮ ಕಾರ್ಡಿನಿಂದ ಸರ್ಕಾರದ ಯೋಜನೆಗಳಿಂದ ಕೂಡ ನಿಮಗೆ ಹಣ ಬರುತ್ತೆ. ಸೊ ಇದಷ್ಟೇ ಅಲ್ಲದೇನೆ ಇದರಿಂದ ಇನ್ನೂ ಉಪಯುಕ್ತತೆಗಳು ಬಹಳ ಇದಾವೆ. ಈ ಒಂದು ವಿಡಿಯೋ ಬಹಳ ಲೆಂದಿ ಆಗೋದು ಬೇಡ ಅಂತ ಹೇಳಿ ನಾನು ನಿಮಗೆ ಸಿಂಪಲ್ ಆಗಿ ಶಾರ್ಟ್ ಆಗಿ ಹೇಳಿದ್ದೀನಿ. ಇವಾಗ ನಾವು ಈ ಶ್ರಮ ಕಾರ್ಡಿಗೆ ಅರ್ಜಿಯನ್ನ ಯಾವ ತರ ಸಲ್ಲಿಸೋದಂತ ಹೇಳಿ ತಿಳಿದುಕೊಳ್ಳೋಣ. ನೋಡಿ, ನಿಮ್ಮ ಗೂಗಲ್ ಕ್ರೋಮ್ ಅನ್ನ ಓಪನ್ ಮಾಡ್ಕೊಳ್ಳಿ. ಗೂಗಲ್ ಕ್ರೋಮ್ ಅನ್ನ ಓಪನ್ ಮಾಡ್ಕೊಂಡ ನಂತರ ಗೂಗಲ್ ಕ್ರೋಮ್ ನಲ್ಲಿ ಸರ್ಚ್ ಮಾಡಿ ಈ ಶ್ರಮ ಅಂತ ಹೇಳಿ. ಇಲ್ಲಿ ನೋಡಿ, ಮೊದ್ಲು ಬಂದಿರೋ ಲಿಂಕ್ ಏನಿದೆ ಅಲ್ವಾ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ, ಈ ಶ್ರಮ ಕಾರ್ಡ್ ಅಂತ ಹೇಳಿ. ಸೊ ಇಲ್ಲಿ ನಿಮ್ಗೆ ಮೊದ್ಲು ಕಾಣ್ತಾ ಇರೋ ಒಂದು ಲಿಂಕ್ ಏನಿದೆ ಅಲ್ವಾ, ಈ ಲಿಂಕ್ ಅನ್ನ ನೀವು ಓಪನ್ ಮಾಡ್ಕೋಬೇಕಾಗತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಕೂಡ ನಿಮ್ಗೆ ಈ ತರ ಒಂದು ಪಾಪಪ್ ಓಪನ್ ಆಗುತ್ತೆ, ಇದನ್ನ ಕ್ಲೋಸ್ ಮಾಡ್ಕೊಳ್ಳಿ. ಇವಾಗ ನೋಡಿ ವೀಕ್ಷಕರೇ, ನಾವು ನಮ್ಮ ಈ ಶ್ರಮ ಕಾರ್ಡ್ ಅನ್ನ ಸಲ್ಲಿಸಬೇಕು ಅಂತಂದ್ರೆ ಇಲ್ಲಿ ನೋಡಿ, ಒನ್ ಸ್ಟಾಪ್ ಸೊಲ್ಯೂಷನ್ ರಿಜಿಸ್ಟರ್ ಆನ್ ಈ ಶ್ರಮ ಅಂತ ಇದೆ ನೋಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇದು ರೀಡೈರೆಕ್ಟ್ ಆಗಿಬಿಟ್ಟು ನೆಕ್ಸ್ಟ್ ಪೋರ್ಟಲಿಗೆ ಓಪನ್ ಆಗುತ್ತೆ ಇಲ್ಲಿ. ಸೊ ಇಲ್ಲಿ ನೀವು ಮೊದಲು ಏನ್ ಮಾಡ್ಬೇಕು ಅಂತಂದ್ರೆ ಸೆಲ್ಫ್ ರಿಜಿಸ್ಟ್ರೇಷನ್ಗಾಗಿ ಇಲ್ಲಿ ನಿಮ್ಮ ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂತ ಮೊಬೈಲ್ ನಂಬರಿಗೆ OTP ಬರುತ್ತೆ. ಅದಕ್ಕಾಗಿ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅನ್ನ ಹಾಕ್ಬೇಕಾಗತ್ತೆ. ಇಲ್ಲಿ ನಿಮ್ಮ 10 ಅಂಕೆಯ ಮೊಬೈಲ್ ನಂಬರ್ ಅನ್ನ ಹಾಕಿ ಇಲ್ಲಿ ಕಾಣ್ತಾ ಇರೋ ಕ್ಯಾಪ್ಚಾನ ಇಲ್ಲಿ ಹಾಕಿಬಿಟ್ಟು ಇಲ್ಲಿ ನೋಡಿ, ನಿಮ್ಗೆ ಇಲ್ಲಿ EPFO ESIC ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ನೀವು ಎಸ್ ನೋ ಯಾವ್ದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಂತಂದ್ರೆ, ನೀವಿಲ್ಲಿ ಯಾವುದೇ ತರ ಎಂಪ್ಲಾಯ್ ಆಗಿದ್ರೆ, ನಿಮ್ಗೆ ತಿಂಗಳು ಸ್ಯಾಲರಿ ಬರ್ತಾ ಇದ್ರೆ, PF ಮತ್ತೆ ESI ಫೆಸಿಲಿಟಿ ಏನಾದ್ರು ಸಿಗ್ತಾ ಇದ್ರೆ, ನಿಮ್ಗೆ ಹಾಸ್ಪಿಟಲ್ ದವಾಖಾನಿ ಖರ್ಚು ಇದೇನಾದ್ರೂ ಮಾಡ್ತಾ ಇದ್ರೆ ಇದನ್ನ ಎಸ್ ಅಂತ ಹೇಳಿ ಕೊಟ್ರೆ ನಿಮ್ಗೆ ಈ ಶ್ರಮ ಕಾರ್ಡು ಜನರೇಟ್ ಆಗೋದಿಲ್ಲ. ಸೊ ಹಾಗಾಗಿ ನೀವಿಲ್ಲಿ ಎರಡನ್ನ ನೋ ಅಂತ ಹೇಳಿ ಕೊಡ್ಬೇಕು. ಸರಿನಾ? ಎರಡನ್ನು ನೋ ಅಂತ ಹೇಳಿನ ಕೊಡ್ಬೇಕು. ಇಲ್ಲಿ ನೋಡಿ, ಈ ತರ ಹಾಕಿದ ನಂತರ ಇಲ್ಲಿ ಎರಡನ್ನ ನೋ ಅಂತ ಹೇಳಿ ಕೊಟ್ಬಿಟ್ಟು ಸೆಂಡ್ OTP ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಸೊ ಇದು ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ಕೊಟ್ಟಿರುವಂತ ಮೊಬೈಲ್ ನಂಬರಿಗೆ OTP ಬಂದಿರುತ್ತೆ. ಆ OTP ಅನ್ನ ನೀವು ಇಲ್ಲಿ ಹಾಕಿಬಿಟ್ಟು ಸಬ್ಮಿಟ್ ಮಾಡ್ಬೇಕಾಗತ್ತೆ. ಇವಾಗ OTP ಅನ್ನ ಹಾಕಿದ್ದೇನೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ಸೊ ನೋಡಿ, ಇವಾಗ ನೆಕ್ಸ್ಟ್ ಪೇಜ್ ಈ ತರ ನಿಮ್ಗೆ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಕೂಡ ನೀವು ನಿಮ್ಮ 12 ಅಂಕಿಯ ಆಧಾರ್ ಕಾರ್ಡ್ಗಳನ್ನ ಈ 3 ಬಾಕ್ಸ್ ಗಳಲ್ಲಿ 4 ಅಂಕಿಗಳನ್ನಾಗಿ ನೀವು ಇಲ್ಲಿ ಹಾಕ್ಬಿಟ್ಟು ಇಲ್ಲಿ OTP ಅಂತ ಹೇಳಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಾಣ್ತಾ ಇರುವಂತ ಕ್ಯಾಪ್ಚನ್ ಇಲ್ಲಿ ಎಂಟ್ರಿ ಮಾಡಿ, ಇಲ್ಲಿ ಕಾಣ್ತಾ ಇರುವಂತ ಕನ್ಸೆಂಟ್ ಅನ್ನ ಕ್ಲಿಕ್ ಮಾಡಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ. ಸೊ ಇವಾಗ ನಾನು ಎಲ್ಲಾನು ಫಿಲ್ಅಪ್ ಮಾಡ್ಕೊಂಡಿದ್ದೇನೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ಸೊ ಇದರ ನಂತರ ನಿಮ್ಗೆ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂತ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ OTP ಬಂದಿರುತ್ತೆ. ಆ OTP ಅನ್ನ ಹಾಕ್ಬಿಟ್ಟು ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ. ಸೊ ಇದರ ನಂತರ ನಿಮ್ಗೆ ರಿಜಿಸ್ಟ್ರೇಷನ್ ಫಾರ್ಮ್ ಈ ತರ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನಿಮ್ಗೆ 5 ಸ್ಟೆಪ್ನಲ್ಲಿ ಈ ಶ್ರಮ ಕಾರ್ಡ್ ಗಳನ್ನ ನೀವು ಪಡೆದುಕೋಬಹುದು. ಯಾವ್ಯಾವ 5 ಸ್ಟೆಪ್ಗಳು ಅಂತ ಅನ್ನೋದನ್ನ ನಾನು ನಿಮ್ಗೆ ಇಲ್ಲಿ ತೋರಿಸ್ತೇನೆ ನೋಡಿ. ಸೊ ಇಲ್ಲಿ ಮೊದಲು ನಿಮ್ಮ ಪರ್ಸನಲ್ ಡೀಟೇಲ್ ಅನ್ನ ಫಿಲ್ಅಪ್ ಮಾಡ್ಬೇಕಾಗತ್ತೆ. ಇದರ ನಂತರ ನಿಮ್ಮ ಆಧಾರ್ ಕಾರ್ಡ್ ದಲ್ಲಿ ಇರುವಂತ ಅಡ್ರೆಸ್ ಅನ್ನ ಫಿಲ್ಅಪ್ ಮಾಡ್ಬೇಕಾಗತ್ತೆ. ಆ ನಂತರ ನೀವು ಈ ಶ್ರಮ ಕಾರ್ಡ್ ಅನ್ನ ಪಡೆದುಕೋಬೇಕು ಅಂತಂದ್ರೆ ನೀವು ಏನ್ ಕಲ್ತಿದ್ದೀರಾ,
ಅದ್ರ ಡೀಟೇಲ್ ಅನ್ನ ಇಲ್ಲಿ ತುಂಬಬೇಕಾಗತ್ತೆ. ನಂತರ ನೀವು ಏನ್ ಕೆಲಸ ಮಾಡ್ತಾ ಇದ್ದೀರಾ, ಏನು ಹವ್ಯಾಸಗಳು ನಿಮಗಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ನೀವು ತುಂಬಬೇಕಾಗತ್ತೆ. ಕೊನೆಯದಾಗಿ ಬ್ಯಾಂಕ್ ಡೀಟೇಲ್ಸ್ ಗಳನ್ನ ನೀವು ಇಲ್ಲಿ ಕೊಡ್ಬೇಕಾಗತ್ತೆ. ಸೊ ಇಷ್ಟೆಲ್ಲ ನೀವು ತುಂಬಿದ ನಂತರ ಈ ಒಂದು ಇ ಶ್ರಮ ಕಾರ್ಡ್ ಪಡೆದುಕೋಬಹುದು. ಸೊ ಇಲ್ಲಿ ಮೊದಲನೇ ಸ್ಟೆಪ್ ಇಲ್ಲಿ ನೇಮ್ ಇದೆಲ್ಲ ಹೈಡ್ ಆಗಿರುತ್ತೆ. ಸೊ ಇಲ್ಲಿ ಕಂಟಿನ್ಯೂ ಟು ಎಂಟರ್ ಅದರ್ ಡೀಟೇಲ್ಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಈ ತರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅನ್ನ ಕೊಡ್ಬೇಕಾಗತ್ತೆ. ಇಲ್ಲಿ ಅಲ್ಟರ್ನೇಟ್ ನಂಬರ್ ಅಂದ್ರೆ ಎಮರ್ಜೆನ್ಸಿ ನಂಬರ್ ಕೊಡಿ. ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಅನ್ನ ಎಂಟ್ರಿ ಮಾಡಿ. ಇಲ್ಲಿ ನಿಮ್ಮ ಇಮೇಲ್ ಐಡಿ ಅನ್ನ ಹಾಕಿ, ನಿಮ್ಮ ಮ್ಯಾರೇಜ್ ಸ್ಟೇಟಸ್ ಏನಿದೆ ಅದನ್ನ ಹಾಕಿ, ಫಾದರ್ ನೇಮ್ ಹಾಕಿ, ಮದರ್ ನೇಮ್ ಹಾಕಿ, ನಿಮ್ಮ ಕೆಟಗರಿ ಯಾವುದು ಅನ್ನೋದನ್ನ ಇಲ್ಲಿಂದ ಈ ಬಾಕ್ಸ್ ಇಂದ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರ ನಂತರ ನಿಮ್ಮ ಬ್ಲಡ್ ಗ್ರೂಪ್, ನೀವೇನಾದ್ರೂ ಹ್ಯಾಂಡಿಕ್ಯಾಪ್ಟ್ ಇದ್ರ ಇಲ್ವಾ ಅಂತ ಅನ್ನೋದನ್ನ ನೀವು ಈ ಒಂದು ಬಾಕ್ಸ್ ನಲ್ಲಿ ಎಲ್ಲ ಫಿಲ್ಅಪ್ ಮಾಡ್ಕೋಬೇಕಾಗತ್ತೆ. ಸೊ ಇದರ ನಂತರ ಇಲ್ಲಿ ನೆಕ್ಸ್ಟ್ ನಾಮಿನಿ ಡೀಟೇಲ್ಸ್ ಬರುತ್ತೆ. ಈ ನಾಮಿನಿ ಡೀಟೇಲ್ಸ್ ಗಳನ್ನ ನೀವು ಕರೆಕ್ಟ್ ಆಗಿ ಫಿಲ್ಅಪ್ ಮಾಡ್ಕೊಳ್ಳಿ. ಇಲ್ಲಿ ಕೆಲವೊಂದಿಷ್ಟು ಇನ್ಫಾರ್ಮೇಶನ್ ಗಳನ್ನ ನಿಮ್ಗೆ ಹೇಳ್ತಾ ಹೋಗ್ಲಿಕ್ಕೆ ಆಗೋದಿಲ್ಲ, ಯಾಕೆಂದ್ರೆ ನಿಮ್ಗೆ ನೋಡಿದ ತಕ್ಷಣನೇ ಇಲ್ಲಿ ಏನ್ ಫಿಲ್ಅಪ್ ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ. ಗೊತ್ತಾಗದೇ ಇರೋ ವಿಷಯವನ್ನ ನಾನು ನಿಮ್ಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಸರಿನಾ? ಇದೆಲ್ಲಾನು ಫಿಲ್ಅಪ್ ಮಾಡ್ಕೊಂಡ ನಂತರ ಇಲ್ಲಿ ಸೇವ್ ಅಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇದರ ನಂತರ ನಿಮ್ಮ ಒಂದು ಅಡ್ರೆಸ್ ಡೀಟೇಲ್, ಥರ್ಡ್ ಸ್ಟೆಪ್ ನಲ್ಲಿ ಅಡ್ರೆಸ್ ಡೀಟೇಲ್ ಇರುತ್ತೆ. ವಿಳಾಸವನ್ನ ನೀವು ಪೂರ್ತಿಯಾಗಿ ಫಿಲ್ಅಪ್ ಮಾಡ್ಬೇಕಾಗತ್ತೆ. ನಿಮ್ಮ ಸ್ಟೇಟ್ ಯಾವುದು, ನಿಮ್ಮ ಡಿಸ್ಟಿಕ್ ಯಾವುದು, ಇದನ್ನ ಹಾಕ್ಬಿಟ್ಟು ಇದನ್ನ ಬ್ಲಾಂಕ್ ಆಗಿಬಿಡಿ. ಇದರ ನಂತರ ಕರೆಂಟ್ ಅಡ್ರೆಸ್ ಏನಿದೆ, ಹಳ್ಳಿಯವರ ಸಿಟಿಯವರ ಅಂತ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಅಡ್ರೆಸ್ ಅನ್ನ ಹಾಕ್ಬಿಟ್ಟು ಸ್ಕ್ರೋಲ್ ಡೌನ್ ಮಾಡಿ ನಿಮ್ಮ ಅಡ್ರೆಸ್ ಅನ್ನ ನೀವೆಲ್ಲ ಫಿಲ್ಅಪ್ ಮಾಡಿದ ನಂತರ, ಇದೆಲ್ಲ ಫಿಲ್ಅಪ್ ಮಾಡ್ಕೊಂಡ ನಂತರ ಇಲ್ಲಿ ನಿಮ್ಗೆ ಎಜುಕೇಶನ್ ಡೀಟೇಲ್ಸ್ ಕೊಡ್ಬೇಕಾಗತ್ತೆ. ಪ್ರೈಮರಿ ಎಜುಕೇಶನ್ ಏನಿದೆ, ಸರಿನಾ? ಇದರ ನಂತರ ಮಂತ್ಲಿ ಇನ್ಕಮ್ ಎಷ್ಟಿದೆ, ಇನ್ಕಮ್ ಸರ್ಟಿಫಿಕೇಟ್ ಇದೆಯೋ ಅದನ್ನ ನೀವು ಅಪ್ಲೋಡ್ ಮಾಡ್ಬೇಕಾಗತ್ತೆ. ಇದ್ರೆ ಅಪ್ಲೋಡ್ ಮಾಡಿ, ಇಲ್ದಿದ್ರೆ ಪರವಾಗಿಲ್ಲ. ಇಲ್ಲಿ ಯಾವುದೇ ತರ ಏನು ಮ್ಯಾಂಡೇಟರಿ ಇಲ್ಲ, ಆದ್ರೆ ಇಲ್ಲಿ ನೀವು ಫಿಲ್ಅಪ್ ಮಾಡ್ಲೇಬೇಕು. ಎಜುಕೇಶನ್ ಪ್ರೈಮರಿ ಆಗಿರುತ್ತೆ, ಡಿಪ್ಲೊಮಾ ಆಗಿರುತ್ತೆ, ಏನಾಗಿದೆಯೋ ಡಿಗ್ರಿ ಆಗಿದೆಯೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಡ್ರಾಪ್ ಡೌನ್ ಬಾಕ್ಸ್ ಇಂದ. ನಂತರ ಇಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಅನ್ನ ನೀವು ಇದ್ರೆ ಅಪ್ಲೋಡ್ ಮಾಡಿ. ನಿಮ್ಗೆ ಮಂತ್ಲಿ ಇನ್ಕಮ್ ಎಷ್ಟಿದೆ, 10,000ದಿಂದ ಶುರು ಆಗುತ್ತೆ. ಸೊ 10,000ಕ್ಕಿಂತ ಕೆಳಗಡೆ ಅಂತಂದ್ರೆ ಮೊದಲೇ ಆಪ್ಷನ್ ಅನ್ನ ನೀವು ಚೂಸ್ ಮಾಡ್ಕೋಬೇಕಾಗತ್ತೆ. ಇದನ್ನ ಚೂಸ್ ಮಾಡ್ಕೊಂಡ ನಂತರ ಸೇವ್ ಅಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ನಂತರ ಇಲ್ಲಿ ನಿಮ್ಮ ಆಕ್ಯುಪೇಷನ್ ಅಂಡ್ ಸ್ಕಿಲ್, ಫೋರ್ತ್ ಸ್ಟೆಪ್ ಅಲ್ಲಿ ನೀವು ಏನ್ ಕೆಲಸ ಮಾಡ್ತೀರಾ, ನಿಮ್ಗೆ ಏನ್ ಕೆಲಸ ಗೊತ್ತು, ಯಾವ ಕೆಲಸದಲ್ಲಿ ನಿಮ್ಗೆ ಹವ್ಯಾಸ ಇದೆ ಅಂತ ಅನ್ನೋದನ್ನ ನೀವು ಇಲ್ಲಿ ಟೈಪ್ ಮಾಡ್ಬೇಕಾಗತ್ತೆ. ಇಲ್ಲಿ ನೋಡಿ, ಈ ತರ ಟೈಪ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಲಿಸ್ಟಿನಿಂದ ಆಪ್ಷನ್ಗಳು ಓಪನ್ ಆಗುತ್ತೆ. ಒಂದು ವೇಳೆ ನಿಮ್ಗೆ ಇಲ್ಲಿ ಏನ್ ಟೈಪ್ ಮಾಡ್ಬೇಕು ಅಂತ ಹೇಳಿ ಅನ್ನೋದು ಗೊತ್ತಾಗದೇ ಇದ್ರೆ ಇಲ್ಲಿ ನೋಡಿ ಐ ಬಟನ್ ಇದೆ, NCO ಕೋಡ್ಸ್ ಲಿಸ್ಟ್ ಅಂತ ಇದೆ. ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಗೆ ಒಂದು PDF ಓಪನ್ ಆಗುತ್ತೆ. ಅದರಲ್ಲಿ ನೀವು ಯಾವ ಕೆಲಸ ಮಾಡ್ತಿರೋ ಅದರ ಕೋಡ್ ನಿಮ್ಗೆ ಸಿಗುತ್ತೆ. ಆ ಒಂದು ಹೆಸರನ್ನ ಅಥವಾ ನಿಮ್ಮ ಕೆಲಸದ ಹೆಸರನ್ನ ನೀವು ಇಲ್ಲಿ ಹಾಕಿದ್ರೆ ಸಾಕು, ಈ ಲಿಸ್ಟ್ ನಿಮ್ಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಇದನ್ನ ಚೂಸ್ ಮಾಡ್ಕೊಂಡ್ರೆ ನೀವು ನೆಕ್ಸ್ಟ್ ಇದನ್ನ ಹಾಕಿ, ಇಲ್ದಿದ್ರೆ ಪರವಾಗಿಲ್ಲ. ಸೊ ಇಲ್ಲಿ ನೋಡಿ, ನಿಮಗೆ ಈ ಒಂದು ಕೆಲಸ ಎಷ್ಟು ವರ್ಷದಿಂದ ಗೊತ್ತು ಅಂತ ಹೇಳಿ ಇಲ್ಲಿ ಕೇಳ್ತಾ ಇದ್ದಾರೆ. ಈ ಒಂದು ಡ್ರಾಪ್ ಡೌನ್ ಬಾಕ್ಸ್ ಅಲ್ಲಿ ನಿಮಗೆ 2 ವರ್ಷ, 5 ವರ್ಷ, 10 ವರ್ಷ, ಎಷ್ಟು ವರ್ಷ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆಯೋ ಅದನ್ನ ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಹೋಗೋಣ. ಸೊ ಇಷ್ಟೆಲ್ಲ ಫಿಲ್ಅಪ್ ಮಾಡ್ಕೊಂಡ ನಂತರ ಇಲ್ಲಿ ಸೇವ್ ಅಂಡ್ ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇಷ್ಟಾದ ನಂತರ ಲಾಸ್ಟ್ ಆಪ್ಷನ್ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಗಳನ್ನ ನೀವು ಇಲ್ಲಿ ತುಂಬಬೇಕಾಗತ್ತೆ. ಇಲ್ಲಿ ನಿಮ್ಗೆ ಬ್ಯಾಂಕ್ ಡೀಟೇಲ್ಸ್ ಗಳನ್ನ ತುಂಬಬೇಕು ಅಂತಂದ್ರೆ ಒಂದು ಕಂಡೀಷನ್ ವೀಕ್ಷಕರೇ, ನಿಮ್ಮ ಆಧಾರ್ ಕಾರ್ಡು ಯಾವ ಬ್ಯಾಂಕಿಗೆ ಆಧಾರ್ ಸೀಡಿಂಗ್ ಆಗಿದೆ, ಬ್ಯಾಂಕ್ ಸೀಡಿಂಗ್ ಆಗಿದೆಯೋ ಇಲ್ಲ ಅಂತ ಹೇಳಿ ಮೊದಲು ತಿಳ್ಕೊಬೇಕು. ಯಾಕೆಂದ್ರೆ ನಿಮ್ಮ ಹತ್ರ 2 ಬ್ಯಾಂಕ್ ಇದ್ದು, ಇವಾಗ ನಿಮ್ಗೆ ಎಕ್ಸಾಂಪಲ್ ಗಾಗಿ ಹೇಳ್ತಾ ಇದ್ದೀನಿ, 2 ಬ್ಯಾಂಕ್ ಇದೆ ಅಂತ ಅನ್ಕೊಳ್ಳಿ, SBI ಮತ್ತೆ ಗ್ರಾಮೀಣ ಬ್ಯಾಂಕು. ಇವಾಗ ನೋಡಿ, ನಿಮ್ಮ ಬ್ಯಾಂಕ್ ಆಧಾರ್ ಸೀಡಿಂಗ್ ಆಗಿರೋದು SBI ಆಗಿರುತ್ತೆ. ನೀವು ಇಲ್ಲಿ ಗ್ರಾಮೀಣ ಬ್ಯಾಂಕ್ ಹಾಕಿದ್ರೆ ಸರ್ಕಾರದಿಂದ ಏನಾದ್ರು ಬರುವಂತ ಹಣ ನಿಮ್ಗೆ DBT ಮುಖಾಂತರ ಗ್ರಾಮೀಣ ಬ್ಯಾಂಕಿಗೆ ಆದ್ರೆ ಬರೋದಿಲ್ಲ. SBI ಹಾಕಿದ್ರೆ ಮಾತ್ರ ಬರುತ್ತೆ, ಯಾಕೆಂದ್ರೆ ಅದು ಆಧಾರ್ ಸೀಡಿಂಗ್ ಆಗಿರೋದು SBI ಆಗಿರುತ್ತೆ ನಿಮ್ಮ ಆಧಾರ್ ಕಾರ್ಡು. ಸೊ ಹಾಗಾಗಿ ನಿಮ್ಮ ಆಧಾರ್ ಕಾರ್ಡಿಗೆ ಯಾವ ಬ್ಯಾಂಕಿಗೆ ಲಿಂಕ್ ಇದೆಯೋ ಅದೇ ಬ್ಯಾಂಕಿನ ಡೀಟೇಲ್ ಗಳನ್ನ ನೀವು ಇಲ್ಲಿ ಹಾಕ್ಬೇಕಾಗತ್ತೆ. ಬ್ಯಾಂಕ್ ಅಕೌಂಟ್ ನಂಬರ್ ಅನ್ನ ಹಾಕಿ, ನಂತರ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ನಂಬರ್ ಅನ್ನ ಕನ್ಫರ್ಮ್ ಮಾಡಿ, ನಿಮ್ಮ ಬ್ಯಾಂಕ್ ಅಕೌಂಟ್ ನಲ್ಲಿ ಇರುವಂತಹ ಹೆಸರನ್ನ ಹಾಕಿ, IFSC ಕೋಡ್ ಹಾಕಿ, ಬ್ಯಾಂಕ್ ನೇಮ್ ಹಾಕಿ, ಬ್ರಾಂಚ್ ನೇಮ್ ಅನ್ನ ಹಾಕ್ಬಿಟ್ಟು ಇಲ್ಲಿ ಸೇವ್ ಅಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರ್ ಕಾರ್ಡ್ ದಲ್ಲಿ ಇರುವಂತ ಒಂದು ಫೋಟೋ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ನೀವು ಇಲ್ಲಿವರೆಗೂ ಫಿಲ್ಅಪ್ ಮಾಡಿರುವಂತ ಒಂದು ಡೀಟೇಲ್ಗಳು ಇಲ್ಲಿ ಟೋಟಲಿ ಶೋ ಆಗುತ್ತೆ. ಇಲ್ಲಿ ಕೆಲವೊಂದಿಷ್ಟು ಇನ್ಫಾರ್ಮೇಶನ್ ಗಳನ್ನ ನಾವು ಇಲ್ಲಿ ಶೋ ಮಾಡೋ ಹಾಗಿಲ್ಲ. ಈ ಒಂದು ವಿಡಿಯೋ ಡೆಮೋ ವಿಡಿಯೋ ಆಗಿರುತ್ತೆ. ಹಾಗಾಗಿ ಇಲ್ಲಿ
ಅನಿವಾರ್ಯ ಇರೋ ವಿಷಯಗಳನ್ನ ಮಾತ್ರ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, ಇಲ್ಲದೆ ಇರುವಂತ ವಿಷಯಗಳನ್ನ ಡಿಸ್ಪ್ಲೇ ಮಾಡ್ತಾ ಇಲ್ಲ. ಸೊ ನೋಡಿ ವೀಕ್ಷಕರೇ, ಇಲ್ಲಿ ಒಂದು ಕನ್ಸೆಂಟ್ ಇದೆ. ಈ ಒಂದು ಕನ್ಸೆಂಟ್ ಅನ್ನ ಸ್ಕ್ರೋಲ್ ಡೌನ್ ಮಾಡಿದಾಗ ಈ ತರ ಒಂದು ಕನ್ಸೆಂಟ್ ನಿಮಗೆ ಸಿಗುತ್ತೆ. ಇದನ್ನ ಚೆಕ್ ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಈ ಶ್ರಮ ಕಾರ್ಡು ಜನರೇಟ್ ಆಗುತ್ತೆ ಇಮಿಡಿಯೇಟ್ಲಿ. ಇದಕ್ಕೆ ನಿಮಗೆ ಯಾವುದೇ ತರ ಕಾಲಾವಕಾಶ ಇರೋದಿಲ್ಲ. ಹಾಗಿದ್ರೆ ಇದನ್ನ ಡೌನ್ಲೋಡ್ ಮಾಡೋದು ಹೇಗಂತೇಳಿ ಅನ್ನೋದಾಯ್ತಂದ್ರೆ ಇಲ್ಲಿ ನೋಡಿ, ಒಂದು ಡೌನ್ಲೋಡ್ ಈ ಶ್ರಮ ಕಾರ್ಡ್ ಅಂತೇಳಿ ಗ್ರೀನ್ ಕಲರ್ ನಲ್ಲಿ ಕಾಣ್ತಾ ಇದೆ. ಈ ಒಂದು PDF ಅನ್ನ ನೀವು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಆ ಒಂದು PDF ಅನ್ನ ನೀವು ಹತ್ತಿರದ ನೆಟ್ ಸೆಂಟರ್ ನಲ್ಲಿ ಆಗಿರ್ಬೋದು ಅಥವಾ ಯಾವ್ದಾದ್ರು ಒಂದು ಕಂಪ್ಯೂಟರ್ ನಿಂದ ಪ್ರಿಂಟ್ ಅನ್ನ ನೀವು ತಕ್ಕೋಬಹುದು. ಸೊ ವೀಕ್ಷಕರೇ, ಈ ಒಂದು ಈ ಶ್ರಮ ಕಾರ್ಡ್ ಇದ್ರೆ ನಿಮಗೆ ಸರ್ಕಾರದಿಂದ ಕೆಲವೊಂದಿಷ್ಟು ಯೋಜನೆಗಳಿಂದ ನಿಮಗೆ ಹಣ ಕೂಡ ಬರುತ್ತೆ. ಅದರ ಜೊತೆಗೆ BPL ರೇಷನ್ ಕಾರ್ಡ್ಗೂ ಕೂಡ ನೀವು ಅರ್ಜಿಯನ್ನ ಹಾಕಿದ್ರೆ ಕೆಲವೊಂದು ಸಮಯದಲ್ಲಿ ಸರ್ಕಾರನೇ ಅನೌನ್ಸ್ ಮಾಡಿರುತ್ತೆ, ಒಂದೇ ದಿನದಲ್ಲಿ ನಿಮಗೆ ಈ ಶ್ರಮ ಕಾರ್ಡ್ ಇದ್ರೆ BPL ಕಾರ್ಡು ಸಿಗುತ್ತೆ ಅಂತ ಹೇಳಿ. ಸೊ ಇದು ಯಾವಾಗ ಹೇಳ್ತಾರೋ ಅವಾಗ ಮಾತ್ರ ಆ ಒಂದು ಕೆಲಸ, ಆ ಒಂದು ಸೇವೆ ನಿಮ್ಗೆ ಸಿಗುತ್ತೆ. ಸೊ ವೀಕ್ಷಕರೇ, ಈ ಒಂದು ಮಾಹಿತಿ ತಮಗೆ ಉಪಯೋಗ ಅನಿಸಿದ್ರೆ ವಿಡಿಯೋಗೆ ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೇನೆ. ಅಲ್ಲಿವರೆಗೂ ಜೈ ಹಿಂದ್.